ಉದ್ಯೋಗಿಗಳ ಭವಿಷ್ಯ ನಿಧಿ ಖಾತೆ ಹೊಂದಿರುವ ಕೋಟ್ಯಂತರ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. 2025-26ನೇ ಸಾಲಿನ %8.25 ವಾರ್ಷಿಕ ಬಡ್ಡಿಯನ್ನು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆ ಸದಸ್ಯರ ಖಾತೆಗಳಿಗೆ ಜಮೆ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಈ ಬಾರಿ ಹೊಸ ತಂತ್ರಜ್ಞಾನ ವ್ಯವಸ್ಥೆಯ ನೆರವಿನಿಂದ ಕಳೆದ ವರ್ಷಗಳಿಗಿಂತಲೂ ವೇಗವಾಗಿ ಬಡ್ಡಿ ಜಮೆಯಾಗಿದ್ದು, ಸದಸ್ಯರು ತಮ್ಮ ಖಾತೆಯ ಬ್ಯಾಲೆನ್ಸ್ ಅನ್ನು ವಿವಿಧ ಮಾರ್ಗಗಳ ಮೂಲಕ ಪರಿಶೀಲಿಸಬಹುದು. ಇಪಿಎಫ್ಒ ಸುಮಾರು 34 ಕೋಟಿ ಸದಸ್ಯರ ಖಾತೆಗಳಿಗೆ ಜುಲೈ 15ರೊಳಗೆ ಬಡ್ಡಿ ಜಮೆ ಮಾಡಿದೆ. ಸಾಮಾನ್ಯವಾಗಿ ಈ ಪ್ರಕ್ರಿಯೆ ಸೆಪ್ಟೆಂಬರ್ ಅಥವಾ ನವೆಂಬರ್ವರೆಗೆ ನಡೆಯುತ್ತಿತ್ತು. ಆದರೆ ಈ ಬಾರಿ ನೂತನ ಕೇಂದ್ರೀಕೃತ ಐಟಿ ವ್ಯವಸ್ಥೆ ಜಾರಿಯಾಗಿರುವ ಕಾರಣ ಜುಲೈ ಮಧ್ಯಭಾಗದಲ್ಲೇ ಬಡ್ಡಿ ಜಮೆ ಸಂಪೂರ್ಣಗೊಂಡಿದೆ. ಇಪಿಎಫ್ಒ ದೇಶಾದ್ಯಂತ ಇದ್ದ 123 ಪ್ರಾದೇಶಿಕ ಡಾಟಾಬೇಸ್ಗಳನ್ನು ಒಂದೇ ರಾಷ್ಟ್ರೀಯ ಕೇಂದ್ರೀಕೃತ ವ್ಯವಸ್ಥೆಗೆ ವರ್ಗಾಯಿಸಿರುವುದರಿಂದ ಬಡ್ಡಿ ಲೆಕ್ಕಾಚಾರ, ಬ್ಯಾಲೆನ್ಸ್ ಪರಿಶೀಲನೆ, ಕ್ಲೈಮ್ ವೆರಿಫಿಕೇಷನ್ ಹಾಗೂ ಹಣ ಹಿಂಪಡೆಯುವಿಕೆ ಪ್ರಕ್ರಿಯೆಗಳು ಮತ್ತಷ್ಟು ವೇಗಗೊಂಡಿದೆ. ಪಿಎಫ್ ಬ್ಯಾಲೆನ್ಸ್ ಪರಿಶೀಲಿಸಲು ಸದಸ್ಯರು 4 ಮಾರ್ಗಗಳನ್ನು ಬಳಸಬಹುದು. ಇಪಿಎಫ್ಒ ಅಧಿಕೃತ ಪಾಸ್ಬುಕ್ ಪೋರ್ಟಲ್ನಲ್ಲಿ ಯುಎಎನ್ ಮೂಲಕ ಲಾಗಿನ್ ಆಗುವುದು, ಉಮಂಗ್ ಮೊಬೈಲ್ ಆ್ಯಪ್ ಬಳಕೆ, SMS ಸೇವೆ ಅಥವಾ ಮಿಸ್ಡ್ ಕಾಲ್ ಮೂಲಕವೂ ನವೀಕರಿಸಿದ ಬ್ಯಾಲೆನ್ಸ್ ತಿಳಿದುಕೊಳ್ಳಬಹುದು. ಒಂದು ವೇಳೆ ಪಾಸ್ಬುಕ್ನಲ್ಲಿ ಬಡ್ಡಿ ಹಣ ತಕ್ಷಣವೇ ಕಾಣಿಸದಿದ್ದರೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಇಪಿಎಫ್ಒ ಸ್ಪಷ್ಟಪಡಿಸಿದೆ. ತಾಂತ್ರಿಕ ನವೀಕರಣದ ಕಾರಣದಿಂದ ಕೆಲ ಖಾತೆಗಳಲ್ಲಿ ಅಪ್ಡೇಟ್ ವಿಳಂಬವಾಗಬಹುದು. ಆದರೆ ನಿಯಮಾನುಸಾರ ಬಡ್ಡಿ ಲೆಕ್ಕಾಚಾರ ಮುಂದುವರಿಯಲಿದ್ದು, ಸದಸ್ಯರಿಗೆ ಯಾವುದೇ ಹಣಕಾಸಿನ ನಷ್ಟವಾಗುವುದಿಲ್ಲ ಎಂದು ತಿಳಿಸಿದೆ. ಪ್ರಸ್ತುತ %8.25 ಬಡ್ಡಿದರ ಮುಂದುವರೆದಿದ್ದು, ಉದಾಹರಣೆಗೆ ಖಾತೆಯಲ್ಲಿ ₹10 ಲಕ್ಷ ಇದ್ದರೆ ವಾರ್ಷಿಕವಾಗಿ ಸುಮಾರು ₹82,500, ₹50 ಲಕ್ಷ ಇದ್ದರೆ ಸುಮಾರು ₹4.12 ಲಕ್ಷ ಬಡ್ಡಿ ದೊರೆಯಲಿದೆ. ಆದರೆ ನಿಜವಾದ ಬಡ್ಡಿ ಮೊತ್ತವು ಮಾಸಿಕ ಕೊಡುಗೆ ಹಾಗೂ ಹಣ ಹಿಂಪಡೆಯುವಿಕೆಯ ಆಧಾರದ ಮೇಲೆ ಬದಲಾಗಬಹುದು.